ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಟೋಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಯಾವ ರೀತಿ ದಂಧೆ ನಡೀತಾ ಇದೆ, ಆ ರಸ್ತೆ ಕ್ಲಿಯರ್ ಆಗಿದೆಯಾ, ಆ ರಸ್ತೆ ನಮಗೆ ಪೂರ್ತಿ ಕೆಲಸ ಮುಗಿದು ಜನ ಓಡಾಡೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರಾ, ಮತ್ತು ಸರ್ವಿಸ್ ರಸ್ತೆ ಮುಗಿದಿದೆಯಾ, ಪೂರ್ತಿ ಆ ರಸ್ತೆ ತೋರಿಸ್ತೀನಿ. ಯಾವ ರಸ್ತೆ, ಯಾವ ಟೋಲು, ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ದಯವಿಟ್ಟು ಇದನ್ನು ನಮ್ಮನ್ನು ಹಗಲು ರಾತ್ರಿ ದೊರಡೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಶ್ರೀಮಂತರು ಮಾತ್ರ ಪುಕ್ಷಟ್ಟೆ ಓಡಾಡ್ತಾ ಇದ್ದಾರೆ, ಬಡವರು ಮಾತ್ರ ಟೋಲ್ ಕಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ ಯಾವ ರಸ್ತೆಗಂತ. ಸ್ನೇಹಿತರೆ ಇದೇ ನೋಡಿ ತುಮಕೂರು ರಸ್ತೆ. ಇದು 8ನೇ ಮೇಲಿರ್ತಕ್ಕಂಥ ಟೋಲ್. ಇದು ಒಂದು ಟೋಲ್ ಸಂಗ್ರಹ. ಇದು 8ನೇ ಮೇಲೆ ಹತ್ರ ಇರೋದು ತುಮಕೂರು ರಸ್ತೆ. ಸ್ನೇಹಿತರೆ ನಾನು ರಸ್ತೆ ತೋರಿಸ್ತೀನಿ ಯಾವ ರೀತಿ ಇದೆ ನೋಡಿ. ಇದು ಒಂದು ಟೋಲ್ ಕಟ್ಟಾಯಿತು. ಇದು ನೆಲಮಂಗಲ ಟೋಲ್ ಸ್ನೇಹಿತರೆ. ಇದು ಕೂಡ ನೆಲಮಂಗಲ ಟೋಲು. ಇಲ್ಲೂ ಕೂಡ ಟೋಲ್ ಕಟ್ಟಾಗುತ್ತೆ. ಯಾಕೆ ನಾನು ಈ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಈ ಟೋಲ್ ಹೆಸರಲ್ಲಿ ಎಷ್ಟು ದೊಡ್ಡ ಕ್ಷಾಮ ನಡೀತಾ ಇದೆ ನೋಡಿ. ರಸ್ತೆ ಮುಗಿದಿಲ್ಲ. ಇದು ರಸ್ತೆ ಮುಗಿದ ಮೇಲೆ ಟೋಲ್ ತಗೋಬೇಕು ರೂಲ್ಸ್ ಪ್ರಕಾರ. ಆದರೆ ರಸ್ತೆನೇ ಮುಗಿದೇ ಇದೆ. ಯಾವುದೇ ರಸ್ತೆ ಪೂರ್ತಿ ಕ್ಲಿಯರಾಗಿ ಆಗಿಲ್ಲ, ಯಾವುದು ಪೂರ್ಣ ಹಂತವಾಗಿ ರಸ್ತೆ ಮುಗಿದಿಲ್ಲ. ರಸ್ತೆ ಹೊರಡಕ್ಕೆ ಮುಗಿದ ಮೇಲೆ ಕಾನೂನು ಪ್ರಕಾರ ಟೋಲ್ ತಗೋಬೇಕು. ಆದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಟೋಲ್ ಅನ್ನೋದು ಭಯಂಕರ ಕ್ಷಾಮ ನಡೀತಾ ಇದೆ. ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂದರೆ, ಇದರಲ್ಲಿ ಓಡಾಡುವರು ರಾಜಕಾರಣಿಗಳು ಅವರೆಲ್ಲ ಫ್ರೀ ಓಡಾಡ್ತಾರೆ. ಯಾಕಂದ್ರೆ ಅವ್ರು ತುಂಬ ಕಡು ಬಡಬಡ ಅಲ್ವಾ ರಾಜಕಾರಣಿಗಳು. ಎಮ್ ಎಲ್ ಎ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು ಮತ್ತು ಅವ್ರ ಚೇಲಗಳು ಅವರೆಲ್ಲ ಫ್ರೀ. ದುಡ್ಡಿಲ್ಲ, ದುಡ್ಡು ಕೊಡಲ್ಲ ಅವರೆಲ್ಲ. ಎಮ್ ಎಲ್ ಎ ಅಲ್ವಾ, ಅವ್ರು ಬಂದ ತಕ್ಷಣ ಅದಷ್ಟು ಕತೆ ಡೋಟು ಓಪನ್ ಆಗಿಬಿಡುತ್ತತಿ. ಆಮೇಲೆ ಯಾರಾದ್ರೂ ಎಮ್ ಎಲ್ ಎ ಕಡೆ ಚೇಲ ಹೋದರೆ, ನಮ್ಮ ಅಣ್ಣ ಎಮ್ ಎಲ್ ಎ, ನಾನು ಎಮ್ ಎಲ್ ಎ ದೊಡ್ಡಪ್ಪನ ಮಗ, ಎಮ್ ಎಲ್ ಎ ಚಿಕ್ಕಪ್ಪನ ಮಗ, ಎಮ್ ಎಲ್ ಎ ತಮ್ಮನ ಮಗ, ಎಮ್ ಎಲ್ ಎ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಅವ್ರ ಚೇಲಗಳೂ ಈ ಥರ ಹೇಳ್ಕೊಂಡು ಫೋನ್ ಮಾಡ್ಕೊಂಡು ಫ್ರೀ ಹೋಯ್ತಾರೆ. ಇನ್ನು ಸಂಘಟನೆಯವರು ಫ್ರೀ ಹೋಯ್ತಾರೆ. ಇನ್ನು ಸರ್ಕಾರ ಅಧಿಕಾರಿಗಳಂತೂ ಅವರಂತೂ ₹1 ಕಟ್ಟಲ್ಲ. ಅವ್ರು ಯಾಕೆ ಹೋಯ್ತಾರೆ, ಸರ್ಕಾರದ ಕೆಲಸ ಮೇಲೆ ಹೋಯ್ತಾ ಇರೋದು, ತೆಗಿಯೋ ಗೇಟ್ ಮುಚ್ಕೊಂಡಲ್ಲೇ ಅಂತಂದು ಹೇಳಿ ಟೋಲ್ನವ್ರಿಗೆ ಅವರು ಕೂಡ ಬೈತಾರೆ. ಮುಚ್ಕೊಂಡು ಅವರು ಕೂಡ ಗೇಟ್ ಓಪನ್ ಮಾಡಬೇಕು ಸರ್ಕಾರಿ ಕೆಲಸದವ್ರಿಗೆ. ಇನ್ನು ಪೊಲೀಸ್ನವರು ಅವರಂತೂ ಬಿಡಿ, ಎಲ್ಲ ಎಲ್ಲೋದ್ರೂ ಫ್ರೀನೇ ಅವ್ರಿಗೆ. ಏನು ಸ್ವಂತ ಹೋದ್ರೂ ಫ್ರೀನೇ ಅವರು. ಯಾವ್ದಾರ ಮದುವೆಗೋ ಮುಂಚೆಗೆ ಹೋದ್ರೂ ಕೂಡ ಟೋಲಲ್ಲಿ ಫ್ರೀ ಹೋಗ್ತಾರೆ. ದುಡ್ಡಂತೂ ಕಟ್ಟೋದೇ ಇಲ್ಲ. ಇನ್ನು ದುಡ್ಡು ಕಟ್ಟೋರು ಯಾರು? ನಾವು ಬಡವರು, ಮಧ್ಯಮ ವರ್ಗದವರು. ಮಧ್ಯಮ ವರ್ಗದವರ ಬಡವರುಗಳು ಟೋಲ್ ಕಟ್ಟಬೇಕು. ಇವತ್ತು ನಮ್ಮ ರೈತರು ಜಮೀನು ಎಕರೆಗಟ್ಟಲೆ ಮುಂಡ ಮುಚ್ಕೊಂಡಿರ್ತಾರೆ. ಅಲ್ಲಿ ತೆಂಗು, ಅಡಿಕೆ, ಬಾಳೆ ಎಲ್ಲ ಮುಂಡ ಮುಚ್ಕೊಂಡು ಹೋಗಿರುತ್ತೆ. ಆದರೆ ರೈತರಿಗೂ ಕೂಡ ಫ್ರೀ ಇರಲ್ಲ, ಅವ್ರಿಗೂ ಕೂಡ ಟೋಲ್ ಕಿತ್ಕೊತಾರೆ. ಆದರೆ ಇವತ್ತು ನೋಡಿ ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇದು ಒಂದು ದೊಡ್ಡ ಮೋಸ. ಹಗಲು ರಾತ್ರಿ ದೊರಡೆ ನಡೀತಾ ಇದೆ. ಇದ್ರ ಬಗ್ಗೆ ಯಾರು ಏನೇನೇನೂ ಕೇಳ್ತಾ ಇಲ್ಲ, ಬಾಯಿ ಕೂಡ ಬಿಡ್ತಾ ಇಲ್ಲ. ನಾವು ಯಾವುದೇ ಗಾಡಿ ತಗೊಂಡ್ರು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿರ್ತೀವಿ. ಲೈಫ್ ಟೈಮ್ ಅದು ಏನು ಇವಾಗ ಡಬಲ್ ಟ್ಯಾಕ್ಸು, ಇನ್ಸೂರೆನ್ಸು ಎಲ್ಲ ಕಟ್ಟಿದ್ರು ಕೂಡ ಈ ಟೋಲ್ ಅನ್ನೋದನ್ನ ಭಯಂಕರ ರಕ್ತ ಈರ್ತಾ ಇದ್ದಾರೆ ನಮ್ಮನ್ನು. ಆದರೂ ಗೊತ್ತಾಗ್ತಾ ಇಲ್ಲ. ಕೋಟಿ ಗಟ್ಟಲೆ ದುಡ್ಡು ಮುಂಡ ಮುಚ್ಕೊಂಡು ಹೋಗ್ತಾ ಇದೆ. ಯಾರು ಹೇಳೋರಿಗಿಲ್ಲ. ₹1 ₹2 ಅಲ್ಲ, ಪ್ರತಿದಿನ ನೂರಾರು ಕೋಟಿ ರೂಪಾಯಿ ನಮ್ಮ ದೇಶದಲ್ಲಿ ಖರ್ಚಾಗುತ್ತೆ. ಈ ಟೋಲಲ್ಲಿ ಏನು ಕಲೆಕ್ಷನ್ ಆಗುತ್ತಲ್ವ, ಆ ಟೋಲಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥ ದುಡ್ಡನ್ನ ಒಂದು ಭಯಂಕರ ಏನು ನಮ್ಮ ದೇಶನ ಸಿಂಗಾಪುರನ ಮಾಡಿಬಿಡ್ಬೋದು, ಅಷ್ಟೊಂದು ಕಲೆಕ್ಷನ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದ ಬಡವರ ಪರಿಸ್ಥಿತಿ, ನಮ್ಮ ದೇಶದ ಕೂಲಿ ಕಾರ್ಮಿಕರ ಪರಿಸ್ಥಿತಿ. ಇಲ್ಲಿ ರಾಜಕಾರಣಿಗಳು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ದು ಬರೀ ಅವರು ಮಾತ್ರ ಶ್ರೀಮಂತರು ಆಗ್ತಾ ಇದ್ದಾರೆ ಹೊರತು, ಆದರೆ ಯಾರೂ ಕೂಡ ಇವತ್ತು ಬಡವರು ಶ್ರೀಮಂತರು ಆಗ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ, 50-60 ಕೋಟಿ ಖರ್ಚು ಮಾಡ್ತಾರೆ. ಆದರೆ ಅವ್ರಿಗೆ ಲಾಸ್ ಆಗಲ್ಲ. ಆದರೆ ಅದನ್ನು ತೆಗಿತಾರೆ. ಮತ್ತೆ ಒಂದು ಟೊಮೆಟೊ ಬೆಳೆ ಲಾಸ್ ಆದರೆ ರೈತನಿಗೆ ಅನ್ಯಾಯ ಆಗುತ್ತೆ, ಲಾಸ್ ಆಗುತ್ತೆ. ಒಂದು ಟೊಮೆಟೊ ಬೆಳೆ ಲಾಸ್ ಆದರೆ ಪೂರ್ತಿ ಅನ್ಯಾಯ ಆಗುತ್ತೆ ರೈತನಿಗೆ. ಆ ಇಡೀ ವರ್ಷನೇ ಹೋಯ್ತು. ಅವನು ಬೆಳೆದಿರ್ತಕ್ಕಂಥ ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈ ರೀತಿ ಬೆಳೆದದ್ದು ನೀರಲ್ಲಿ ಮುಂಡ ಮುಚ್ಕೊಂಡು ಹೋದರೆ ನಾವು ಹಾಕಿದ್ದು ಬಂಡವಾಳ ಮುಂಡ ಮುಚ್ಕೊಂಡು ರೈತರದ್ದು ಬಂಡವಾಳ ವಾಪಸ್ ಬರಲ್ಲ. ಆದರೆ ರಾಜಕಾರಣಿಗಳು ಬಂಡವಾಳ ಹಾಕ್ತಾರೆ. ಚುನಾವಣೆಗೆ 50 ಕೋಟಿ 60 ಕೋಟಿ ಬಂಡವಾಳ ಹಾಕ್ತಾರೆ. ಆದರೆ ಅವ್ರಿಗೆ ಗೊತ್ತು ಯಾವ ಥರ ತೆಗಿಬೋದು. ಈರುಳ್ಳಿ ಬೆಳೆಯಲ್ಲ, ಟೊಮೆಟೊ ಬೆಳೆಯಲ್ಲ, ಬದನೆಕಾಯಿ ಬೆಳೆಯಲ್ಲ, ರಾಗಿ ಬೆಳೆಯಲ್ಲ, ಭತ್ತ ಬೆಳೆಯಲ್ಲ, ಅಡಿಕೆ ಏನೂ ಬೆಳೆದೇನೆ ಇವತ್ತು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ. ಹೆಂಗೆ ನಮ್ಮನ್ನು ದೋಚಿ ಇವತ್ತು ಶ್ರೀಮಂತರಾಗಿದ್ದಾರೆ. ಇನ್ನೂ ನೋಡ್ಕೊಂಡು ಕೆಪರುಗಳ ಥರ ಕುಂತ್ಕೊಂಡ್ರೆ ನಮ್ಮನ್ನು ಇನ್ನೂ ರಕ್ತ ಈರ್ತಾ ಇದ್ದಾರೆ. ಅವ್ರ ಹೆಂಡ್ರು ಮಕ್ಕಳು ಮಾತ್ರ ಶ್ರೀಮಂತರಾಗ್ತಾರೆ. ನಾವು ಯಾವುದೇ ಕಾರಣಕ್ಕೂ ಇದೇ ರೀತಿನೇ ಬಾಯಿ ಪಡ್ಕೊಂಡಿರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬದಲಾವಣೆಯಾಗಿ ಟೋಲಲ್ಲಿ ಹೋಗ್ತಾ ಇರೋದು
ಶ್ರೀಮಂತರಾದರೂ ಕೂಡ ಅವ್ರ ಹತ್ರ ಟೋಲ್ ತಗೊಳ್ಳಲ್ಲ. MLA ಹತ್ರ ಟೋಲ್ ಇಲ್ಲ, MP ಹತ್ರ ಟೋಲ್ ಇಲ್ಲ, ಸರ್ಕಾರಿ ಅಧಿಕಾರಿಗಳ ಹತ್ರ ಟೋಲ್ ಇಲ್ಲ, ಪೊಲೀಸ್ರ ಹತ್ರ ಟೋಲ್ ಇಲ್ಲ, MLA ಚೇಲೆಗಳ ಹತ್ರ ಟೋಲ್ ಇಲ್ಲ, ಮತ್ತು ಸಂಘಟನೆಗಳ ಹತ್ರನೂ ಟೋಲ್ ತಗೊಳ್ಳಲ್ಲ. ನಮ್ಮ ಹತ್ರ ಮಾತ್ರ ರೈತರು, ಕೂಲಿ ಕಾರ್ಮಿಕರು, ಬಡವರು, ನಿರ್ಗತಿಕರು ಇಂಥರ ಹತ್ರ ಟೋಲ್ ಕಿತ್ಕೊತಾ ಇದ್ದಾರೆ. ಇದು ಸರಿನಾ? ದಯವಿಟ್ಟು ನಮ್ಮ ಜನ ಬದಲಾವಣೆಯಾಗಿ ಇವತ್ತೇನು ಯುವ ಪಡೆ ಇದೆಯಲ್ಲ ನೇಪಾಳದಲ್ಲಿ, ಅವ್ರು ಯಾವ ಥರ ರಚ್ಚಿಗೆದ್ದು ಇವತ್ತಲ್ಲಿ ವ್ಯವಸ್ಥೆ ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಯಾವಾಗ ಮಾಡ್ಕೊಳ್ಳೋದು? ಇದೇ ಥರ ಬಾಯಿ ಬಿಡ್ಕೊಂತಾನೆ ಇರಬೇಕಾ? ಸ್ವತಂತ್ರ ಬಂದು 80 ವರ್ಷ ಆಯ್ತು ಬಂದರೂ ಕೂಡ ಇನ್ನು ನಮ್ಮ ದೇಶದಲ್ಲಿ ನಮ್ಮನ್ನು ರಕ್ತ ಈಳ್ತಾ ಇದ್ದಾರೆ. ಏನಕ್ಕೆ ಬಂದಿದೆ ಸ್ವತಂತ್ರ? ಯಾಕೆ ಬಂದಿದೆ ಸ್ವತಂತ್ರ? ಹೇಳ್ತಾರೆ ಅಷ್ಟೇ. ನಮಸ್ಕಾರ. ದಯವಿಟ್ಟು ಬದಲಾವಣೆ ಆಗಿ.